ಹಲೋ ಬ್ಯೂಟಿಫುಲ್ ಪೀಪಲ್, ನಾವಿವತ್ತು ಬನ್ನರ್ಘಟ್ಟ ಝೂಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಸೊ ಫೈನಲಿ ನೈಸ್ ರೋಡ್ ಕಡೆಯಿಂದ ಹೋಗಿ ಬನ್ನರ್ಘಟ್ಟ ಝೂ ರೀಚ್ ಆದ್ವಿ. ನೀವೇ ನೋಡಿ ಸೊ ಹೌ ಬ್ಯೂಟಿಫುಲ್ ಇಟ್ ಇಸ್ ಅಂತ. ಸೊ ಆ್ಯಕ್ಚುಲಿ ಹೆವಿ ರಶ್ ಇತ್ತು. ಸಂಡೇ ಟೈಮ್ ಹೋಗಿಬಿಟ್ವಿ, ಸೊ ಇಟ್ ವಾಸ್ ಟೂ ಕ್ರೌಡೆಡ್. ಸೊ ಹಾಗೆ ಲೆಫ್ಟಲ್ಲಿ ಫುಲ್ಲು ಡಾಲ್ಸು, ಸೊ ಸ್ನ್ಯಾಕ್ಸು ಎಲ್ಲ ಇತ್ತು, ಚಾಟ್ಸ್, ಎವ್ರಿಥಿಂಗ್. ಇಫ್ ಯು ವಾಂಟ್ ಟ್ರೈ ಯು ಕ್ಯಾನ್ ಟ್ರೈ. ಸರಿ ಬನ್ನಿ ನಾವು ಝೂ ಕಡೆ ಹೋಗೋಣ. ಸೊ ಹಾಗೆ ಎಂಟ್ರಿ ಆಗ್ತಾ ಸೊ ವಿಲ್ ಗೆಟ್ ಒನ್ ಸ್ಪಾಟ್. ಸೊ ಇದೆ ಅದು. ಸೊ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ. ಸೊ ಇಲ್ಲಿ ಫೋಟೋಶೂಟಿಗೆ ಚೆನ್ನಾಗಿತ್ತು. ಆಮೇಲೆ ನಾವು ಟಿಕೆಟ್ ಬುಕ್ಕಿಂಗೋಸ್ಕರ ಹೋದ್ವಿ. ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ಫುಲ್ಲು ರಶ್ ಇತ್ತು, ಫುಲ್ಲು ಕ್ರೌಡೆಡು. ಸೊ ಏನು ರೆಕಮೆಂಡೇಷನ್ ಅಂದರೆ ಸಂಡೇ ಟೈಮ್ ಹೋದರೆ ಈ ಥರ ರಶ್ ಇರುತ್ತೆ. ಸೊ ಆದಷ್ಟು ವೀಕ್ಡೇಸಲ್ಲಿ ಪ್ಲ್ಯಾನ್ ಮಾಡಿ. ಸೊ ಟಿಕೆಟ್ ಬುಕ್ಕಿಂಗ್ ಇದು. ಸೊ ಟಿಕೆಟ್ ಬುಕ್ಕಿಂಗು ಇಷ್ಟೊಂದು ರಶ್ಶು ನೀವು ನೋಡಿ. ಸೊ ಅದಾದಮೇಲೆ ಹೆಂಗೋ ಫೈನಲಿ ಒಂದು ಸಿಕ್ತು. ಸೊ ನಾವು ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಎಷ್ಟು ಜನ, ಏನು ಅಡಲ್ಟ, ಚಿಲ್ಡ್ರನ ಎಲ್ಲ ಹಾಕಿ ಸೊ ಎಷ್ಟು ಪ್ರೈಸ್ ಅಂತ ಬರುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಸೆಲೆಕ್ಟ್ ಎಸ್ ಆ್ಯಂಡ್ ದೆನ್ QR ಕೋಡ್ ಬರುತ್ತೆ. ಪೇಮೆಂಟ್ ಮಾಡಿ ಒಳಗಡೆ ಹೋಗಬೇಕು. ವಿಲ್ ಗೆಟ್ ಅ ಬಿಲ್ ಆ್ಯಂಡ್ ವಿ ಹ್ಯಾವ್ ಟು ಕ್ಯಾರಿ ದ್ಯಾಟ್ ಆ್ಯಂಡ್ ಗೋ ಇನ್ಸೈಡ್. ಓಕೆ, ಹಾಗೆ ಎಂಟರ್ ಆಗ್ತಿರೋ ಆ ಎಂಟ್ರೆನ್ಸಲ್ಲಿ ಇದ್ದಿದ್ದು ನಂಗೆ ತುಂಬ ಇಷ್ಟ ಆಯಿತು ವ್ಯೂ. ಸೊ ಲೈಕ್ ಫಿಶ್ ಟ್ಯಾಂಕ್ ಥರ ಇತ್ತು. ಆಮೇಲೆ ಹಾಗೆ ಹೋಗ್ತಾ ಫಸ್ಟು ನಾವು ನೋಡಿದ್ದು ಝೀಬ್ರಾ. ಸೊ ಕ್ಯೂಟಾಗಿತ್ತು. ಆಮೇಲೆ ನನ್ನ ಫೋಟೋಶೂಟ್ ಸ್ವಲ್ಪ ಮಾಡಿ ಹಾಗೆ ನಾವು ಜಿರಾಫೆ ಕಡೆ ಬಂದ್ವಿ. ಸೊ ಅದೇನೋ ತಿಂತಾಯಿತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಐ ಫೋಕಸ್ಡ್ ದ್ಯಾಟ್. ಆಮೇಲೆ ನಾವು ಜಿರಾಫೆದು ಎಲ್ಲ ಮುಗ್ದಾದ್ಮೇಲೆ ನಾವು ಹಾಗೆ ನೆಕ್ಸ್ಟ್ ಯಾರಿದ್ದಾರೆ ಅಂತ ನೋಡೋಕ್ಕೆ ಹೋದ್ವಿ. ಸೊ ಅಲ್ಲಿ ನಮ್ಮ ಕಣ್ಣಲ್ಲಿ ಕಂಡು ಬಂದಿದ್ದು ಏನು ಗೊತ್ತಾ? ವೆಯ್ಟ್ ಇಲ್ಲೊಂದು ಸ್ಪಾಟು, ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ. ಸೊ ಇಟ್ ವಾಸ್ ನೆಕ್ಸ್ಟ್ ಆಪೋಸಿಟ್ ಟು ದ ಜಿರಾಫೆ ವ್ಯೂ. ಸೊ ನೋಡಿ, ಅಲ್ಲಿ ಬೇಕಂದರೆ ಯು ಕ್ಯಾನ್ ಗಿವ್ ಅ ಟ್ರೈ. ಸೊ ಆಮೇಲೆ ನಾವು ನೋಡೋಕ್ಕೆ ಬಂದಿದ್ದು ಟೈಗರ್ನ. ಓಕೆ, ಸೊ ಟೈಗರ್ ಏನು ಮಾಡ್ತಿತ್ತು ಅಂತ ನೋಡಿ. ಸೊ ಅಲ್ಲಿ 3 ಟೈಗರ್ ಇತ್ತು. ಇಬ್ಬರು ಮಲ್ಕೊಂಡಿದ್ರು, ಇನ್ನೂ ಒಬ್ಬರು ಕೂತಿದ್ರು. ಸೊ ಯಾರ್ಯಾರಂತ ನಂಗೆ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡಿ ಆ ವ್ಯೂ ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಸೊ ವಿ ಎಂಜಾಯ್ಡ್ ಅ ಲಾಟ್. ಆಮೇಲೆ ಇಲ್ಲಿ ಬೋಟಿಂಗು ಇತ್ತು. ಸೊ ವೆಲ್ಕಮ್ ಟು ಬೋಟಿಂಗ್ ಅಂತ ಬೋರ್ಡ್ ಹಾಕಿರ್ತಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟ್ರೈ. ನಾವು ಹೋಗಿರಲಿಲ್ಲ. ಸೊ ಹಾಗೆ ಹಿಪ್ಪೋಪೊಟಮಸ್ ನೋಡಿಕೊಂಡು, ಹಿಪ್ಪೋಪೊಟಮಸ್ ಏನು ಆ್ಯಕ್ಚುಲಿ ಆ್ಯಕ್ಷನೇ ಮಾಡಲ್ಲ. ಸೊ ಅದು ಒಂದೇ ಕಡೆ ಇರುತ್ತೆ. ಸೊ ನೋಡಿಕೊಂಡು ಹಾಗೆ ಬೇಬಿ ಎಲಿಫೆಂಟ್ ಕಡೆ ಹೋದ್ವಿ. ಸೊ ಬೇಬಿ ಎಲಿಫೆಂಟು ಆ್ಯಕ್ಚುಲಿ ತಿನ್ಕೊಂಡಿತ್ತು. ಇಟ್ ವಾಸ್ ಟೂ ಕ್ಯೂಟ್ ನೋಡೋಕ್ಕೆ. ಆಮೇಲೆ ಹಾಗೆ ದಿಸ್ ಈಸ್ ದ ಅಲ್ಟಿಮೇಟ್ ಥಿಂಗ್, ಮಂಕೀಸ್ ಇತ್ತು. ಮಂಕೀಸ್ ಎಷ್ಟು ಕ್ಯೂಟಾಗಿ ಆಟ ಆಡಿಕೊಂಡು ನಾವು ಕೊಡೋದೆಲ್ಲ ತಿನ್ಕೊಂಡಿತ್ತು. ನಾವೇನು ಕೊಟ್ಟಿಲ್ಲ, ಬಟ್ ನಮಗೆ ಸ್ವಲ್ಪ ಭಯ ಆಗ್ತಿತ್ತು. ಸೊ ಬೇರೆಯವ್ರು ಕೊಡೋದನ್ನ ಎಷ್ಟು ಕ್ಯೂಟಾಗಿ ಕೈಯಿಂದ ತೊಗೊಂಡು ತಿನ್ಕೊಂಡು, ಅಲ್ಲಿ ಮೇಲಿರೋ ಮಂಕಿ ನೋಡಿ ಎಷ್ಟು ಆಟ ಆಡಿಕೊಂಡು. ಸೊ ಇನ್ನೊಂದು ಮಂಕಿ ಏನು ಅಂದರೆ ಅಮ್ಮ ಮಂಕಿ ಅನಿಸುತ್ತೆ, ಮಗುನ ಹಂಗೆ ಇಟ್ಕೊಂಡು. ಸೊ ಇದೆಲ್ಲ ನೋಡೋಕ್ಕೆ ಸಖತ್ ಕ್ಯೂಟಾಗಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ವಿ ಕೇಮ್ ಟು ಸಿ ಆಲ್ ಟೈಪ್ಸ್ ಆಫ್ ಬರ್ಡ್ಸ್. ಸೊ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ನೀವು ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅದರ ಸ್ಪೆಷಾಲಿಟಿ ಏನು, ಅದರ ನೇಮ್ ಏನು ಎಲ್ಲ ಹಾಕಿರ್ತಾರೆ ಬೋರ್ಡಲ್ಲಿ. ಸೊ ಯು ಜಸ್ಟ್ ಟೇಕ್ ಯುವರ್ ಕಿಡ್ಸ್ ಆ್ಯಂಡ್ ಶೋ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್, ಅನಿಮಲ್ಸ್, ಸೊ ದ್ಯಾಟ್ ದೇ ವಿಲ್ ಎಂಜಾಯ್. ಅವ್ರ ಟೆಕ್ಸ್ಟ್ ಬುಕ್ಸಲ್ಲಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ತೋರಿಸಿ. ಸೊ ಅವರು ಎಂಜಾಯ್ ಮಾಡ್ತಾರೆ. ಸೊ ಅದಾದಮೇಲೆ ಇದೆಲ್ಲ ಬರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ಪಾಟ್ ಇತ್ತು. ಅಲ್ಲೂ ಮಂಕಿ ಥರನೇ ಏನೋ ಇತ್ತು, ಬಟ್ ಇದೊಂಥರ ಡಿಫ್ರೆಂಟಾಗಿತ್ತು. ಸೊ ಅಷ್ಟೇ, ಇಲ್ಲಿಗೆ ಬನ್ನರ್ಘಟ್ಟ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ವಿಲ್ ಶೇರ್ ಯು ಮೋರ್ ವ್ಲಾಗ್ಸ್, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಫಾರ್ ಯೋರ್ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು.